ಕುಶಾಲನಗರ ತಾಲೂಕಿನ ಚಟ್ಟಳ್ಳಿಯ ಚೇರಳ ಗೌಡ ಸಮಾಜದ ನೂತನ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ನೂತನ ಗೌಡ ಸಮುದಾಯ ಭವನವನ್ನು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಅವರು ಉದ್ಘಾಟಿಸಿದರು. 17 ವರ್ಷಗಳ ನಿರಂತರ ಶ್ರಮದ ಹಾಗೂ ದಾನಿಗಳ ನೆರವಿನ ಫಲವಾಗಿ ಭವ್ಯವಾದ ಭವನ ನಿರ್ಮಾಣಗೊಂಡಿದ್ದು, ಚೇರಳ ಭಾಗದ ಗೌಡ ಸಮುದಾಯದ ಹೆಗ್ಗಳಿಕೆಗೆ ಸಾಕ್ಷಿಯಾಯಿತು. ಕೊಡಗಿನ ಗೌಡ ಸಂಪ್ರದಾಯದಂತೆ ಭವನ ಉದ್ಘಾಟನಾ ಕಾರ್ಯಕ್ರಮ ನಡೆದು ಗೌಡ ಜನಾಂಗದವರು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸಿದ್ರು. ತಮ್ಮ ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೆ ತಿಳಿಯುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಲ್ಲದೆ ತವರು ನೆಲದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ ಗೌರವ ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ಕೇರಳ ಭಾಗಕ್ಕೆ ಸೇರಿದ 80 ಗೌಡ ಕುಟುಂಬಗಳಿಂದ ಮದುವೆಯಾಗಿ ತೆರಳಿದ ಮಹಿಳೆಯರನ್ನ ತವರೂರಿನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸೂಚಿಸಿ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಭಾಷ್ಯ ಬರೆಯಲಾಯಿತು. ಜನ 80 ಫ್ಯಾಮಿಲಿ ಇರುವಂಥದ್ದು, ಎಲ್ಲ ಹೆಚ್ಚು ಕಮ್ಮಿ ಮಿಡ್ಲ್ ಕ್ಲಾಸ್, ಅದಕ್ಕಿಂತ ಕೆಳಗೆ ಇರುವಂಥದ್ದು. ಆದರೂ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇದು ಶಾಶ್ವತವಾಗಿ ಉಳಿಯಕ್ಕೂ, ಅದು ಉಳಿಯಬೇಕಾದ್ರೆ ಏನಾಗ್ತದೆ, ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಅಸ್ತಿತ್ವವನ್ನು ತೋರಿಸಕ್ಕೆ ಒಂದು ಸಮಾಜ ಸಭಾಭವನ ಹಾಕುತ್ತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ಬಹುಶಃ ಈಗಲೇ ಹೇಳಿರೋದು ಎಷ್ಟು ಸಮಯ ತಕ್ಕಂತು ಅಂತ. ಆದರೂ ಸಮಯದ ಪ್ರಶ್ನೆ ಅಲ್ಲ, ಇಂದು ಅಸ್ತಿತ್ವಕ್ಕೆ ಬಂದಿತ್ತು. ಆ ಒಂದು ಹಿನ್ನೆಲೆ ಒಳಗೆ ಇಂದು ಹಿಂದೆ ಒಂದು ಸಲ ಬಂದಿದ್ದೀವಿ, ನಮ್ಮ ಇವತ್ತೊಂದು ಮದುವೆ ಇತ್ತು, ಆಗ ಪೂರ್ತಿ ಆಗಿತ್ತು. ಆದರೂ ಈ ಒಂದು ಕಟ್ಟಡ ಇಂದು ನೋಡ್ರೆ ನಾವೆಲ್ಲರೂ ಹೆಮ್ಮೆ ಪಡೋಕ್ಕೂ ಸಂತೋಷ ಪಡೋಕ್ಕೂ. ಹಾಗಾಗಿ ಈ ಕಟ್ಟಡನ ಪೂರ್ತಿಯಾಗಿ ನಿರ್ಮಾಣ ಮಾಡೋಕ್ಕೆ ಕರ್ನಾಟಕ ಸರ್ಕಾರ, ಅದರ ಜೊತೆಗೆ ಅನೇಕ ದಾನಿಗಳು, ಎಲ್ಲವರ ಹೆಸರು ಹೇಳೋಕ್ಕೆ ಒಳ್ಳೆ ಎಲ್ಲ ದಾನಿಗಳು ಕೂಡ ತಮ್ಮ ಕೈಲಾದ ಸಹಾಯ, ಅದೇನು ಜಾತಿ ಭೇದ ಇನ್ನೊಂದು ಏನು ಮಾಡದೆ ಈ ಊರಲ್ಲಿ ಒಂದು ಶಾಶ್ವತವಾದ ಇದು ಬೇಕು, ಕೊಡಗಿನ ಸಂಸ್ಕೃತಿ ಆಚಾರ ವಿಚಾರ ಏನು ಅದು ಉಳಿಯಬೇಕಾದ್ರೆ. ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ಜಿಲ್ಲೆಯ ವಿವಿಧೆಡೆಗಳಿಂದ ಗೌಡ ಸಮುದಾಯಗಳ ವಿವಿಧ ಸಂಘಟನೆಗಳ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತು ಚೇರಳ ಭಾಗದ ಸುತ್ತಮುತ್ತಲಿನ ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾದರು. ಬರೀ ಒಂದೇ ಈ ಸಮಾಜದ ಬರೀ ಈ ಭಾಗದ ಜನತೆ ಯಾರು ಕರೆದಿಲ್ಲ ಅಂತಲ್ಲ, ಎಲ್ಲ ಭಾಗದಲ್ಲಿ ನನ್ನ ಖುಷಿ ಏನಂತಂದ್ರೆ ಇದೊಂದು ವೇದಿಕೆ ಎಲ್ಲ ಜನಾಂಗದ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಅಂತ ನನ್ನ ಅಭಿಪ್ರಾಯ. ಇದೇ ರೀತಿಯಲ್ಲಿ ಎಲ್ಲರೂ ಮಾಡ್ಕೊಂಡು ಬಂದರೆ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂತಂದ್ರೆ ನಮ್ಮ ವಿದ್ಯಾಸಂಘ ಇರ್ಬೋದು, ನಮ್ಮ ಮೈಸೂರಿಂದ ಇರ್ಬೋದು, ಕುಶಾಲನಗರ ಇರ್ಬೋದು, ಕೊಡಗಳ್ಳಿ ಇರ್ಬೋದು, ಹಲವಾರು ಸಮಾಜದವರು ಬಂದು ಸೇರ್ಕೊಂಡು ಬಂದಿದ್ದಾರೆ. ಇದೊಂದು ಮಾದರಿಯಾಗಿರ್ಬೇಕು ಅಂತ ಬೋಪಯ್ಯ ಸರ್ ಹೇಳ್ದಂಗೆ ಈ ವೇದಿಕೆನ ನಾವು ಜನಾಂಗದ ಒಂದು ಮಾಡಬೇಕು ಅಂತ ಒಂದು ಅವಕಾಶ ಮಾಡಬೇಕು. ನಾವು ಎಲ್ಲ ಕಡೆ ಭಾಷಣ ಮಾಡೋಂಥ ಸಂದರ್ಭದಲ್ಲಿ ನಾನು ಹೇಳ್ತೀವಿ, ನಾವು ರಾಜಕಾರಣಿಗಳು ನಾವೇನು ಮಾಡ್ತೀವಿ, ನಮ್ಮ ಅನುಕೂಲಕ್ಕೆ ಜನಾಂಗನ ಒಂದೊಂದು ರೀತಿಯಲ್ಲಿ ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಆಗ್ಬೇಡ್ದು. ಅದು ಚುನಾವಣೆ ಸಂದರ್ಭದಲ್ಲಿ ನಾವು ಅನುಕೂಲ ಆಗಬೇಕು, ಮಾತ್ರ ಮಿಕ್ಕಿದ್ದು ಟೈಮಲ್ಲಿ ಸಮಾಜ ಒಂದು ಮಾಡಬೇಕು ಅಂತ ನಾವು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಯಮ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಲವಾರು ಅವಧಿಗಳಲ್ಲಿ ಏನು ಸರ್ಕಾರದ ವತಿಯಿಂದ ಹಣಕಾಸು ಬಂದಂಥ ಸಂದರ್ಭದಲ್ಲಿ, ಶಾಸಕರ ನಿಧಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಹೇಳಿದಂಗೆ ಎಷ್ಟೇ ಕೊಟ್ಟರು ಸಾಲ್ತಾ ಇರಲಿಲ್ಲ. ವೈಯಕ್ತಿಕವಾಗಿ ದಾನಿಗಳು ಅದ್ಭುತವಾಗಿ ಮಾಡಿಕೊಂಡು ಈ ಸಣ್ಣ ಗ್ರಾಮದಲ್ಲೂ ಒಂದು ಮಾರ್ಗದರ್ಶಿ ಆಗಿರಬೇಕು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ವಿದ್ಯಾಸಂಘದ ಅಧ್ಯಕ್ಷರು ಇಲ್ಲೇ ಕೂತಂದ್ರೆ ಅವರು ಪಾಪ ಇದೇ ರೀತಿಯಲ್ಲಿ ಎಲ್ಲರೂ ಶ್ರಮ ಪಟ್ಟರೆ ವಿದ್ಯಾಸಂಘದ ಆದಷ್ಟು ಬೇಗನೂ ಈ ಮಟ್ಟಕ್ಕೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಸಹಾಯ ಕೋರಿ ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರನ್ನು ಸಂಪರ್ಕಿಸಿ ರೂಪಾಯಿ 20 ಲಕ್ಷ ಅನುದಾನವನ್ನು ಪಡೆಯುತ್ತೇವೆ. ಇದಕ್ಕೆ ಸಹಕರಿಸಿದ ಶ್ರೀ ಕೊಲ್ಯದ ಗಿರೀಶ್ ಅವರನ್ನು ನಾವು ಸ್ಮರಿಸುತ್ತೇವೆ. ಈ ಹಣದ ಬಿಡುಗಡೆ ಹಂತದಲ್ಲಿ ಇದ್ದಾಗ ಸರ್ಕಾರ ಬದಲಾವಣೆಗೊಂಡು ಶ್ರೀ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ನಮ್ಮ ವಿಧಾನಸಭಾಧ್ಯಕ್ಷರಾದ ಕುಮಾರಮಂಜಿ ಬೋಪಯ್ಯನವರನ್ನು ಸಂಪರ್ಕಿಸಿ ಮನವಿ ಪತ್ರ ಪೂರ್ಣ ದಾಖಲೆಗಳೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿದಾಗ ಶ್ರೀಮಾನ್ ಕೆಜಿ ಬೋಪಯ್ಯನವರು ತುಂಬ ಶ್ರಮವಹಿಸಿ ಮುಖ್ಯಮಂತ್ರಿಗಳ ಸಹಾಯ ಪಡೆದು ಶ್ರೀ ಯಡಿಯೂರಪ್ಪನವರಿಂದ ರೂಪಾಯಿ 5 ಲಕ್ಷ ಅನುದಾನ ಮಂಜೂರು ಮಾಡಿಸಿಕೊಟ್ಟಿರುತ್ತಾರೆ. ಬಹುಶಃ ಸರಳ ತಿಳ್ಕೊಂಡಂಗೆ ಈ ಒಂದು ಸನ್ಮಾನ ಮತ್ತೊಂದು ಬಹಳಷ್ಟು ಸಮಯ ತೆಗೆದುಕೊಂಡು ಯೋಚನೆ ಆದರೂ ಇವರ ಒಂದು 17 ವರ್ಷದ ವನವಾಸಕ್ಕೆ ಇದು ಮುಗಿಸಿಕೊಂಡಿನ. ಹಾಗಾಗಿ ಆಡಳಿತ ಮಂಡಳಿಗೆ ಒಂದು ನಿರಾಳವಾದ ದಿನಗಳಲ್ಲಿ
ಅವು ನೆನಪು ಮಾಡಿಕೊಂಡು ಅವಕ್ಕೊಂದು ಸನ್ಮಾನ ಒಂದು ಕೃತಜ್ಞತೆ ಸಲ್ಲಿಸಲು ಈ ಕಾರ್ಯಕ್ರಮಗಳಲ್ಲಿ ಕೆಲವು ನಾವು ಅನಿವಾರ್ಯವಾಗಿ ಮಾಡುವಂಥ ಕೆಲಸಗಳೇ ಅದು ನಾವು ಮಾಡ್ಕೊಳ್ಳೋ ಬಹುಶಃ ಒಂದು ಅಭಿನಂದನೆಯ ಕೆಲಸ. 17 ವರ್ಷದಲ್ಲಿ ಮುಗಿಸಿವ್ರಿ, ಅಭಿನಂದನೆ. ಅದರಲ್ಲಿ ಯಾಕಂದ್ರೆ ನೀವು ನೋಡಿದ್ರೆ 18 ವರ್ಷ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯ, ಮಹಾಭಾರತ, ಅದೇ ರೀತಿ ನೀವು ಯಾವುದೇ ಥರದ ಒಂದು ಹಿಂಜರಿಕೆ ಬೇಡ. ಒಂದು ಸಮಾಜ ಕಟ್ಟೋಕ್ಕೂ ಒಂದು ಜನಾಂಗಕ್ಕೆ ನಾವು ಇದನ್ನು ಅರ್ಪಿಸೋಕು ಅಂತ ಹೇಳಿದ್ರೆ ನಾವು ದಾನ ಕೊಟ್ಟು ಪ್ಲಸ್ ಕೇಳಿಕೊಂಡು ನಮಗೆ ಬಹಳಷ್ಟು ಅನುಭವ ಉಂಟು. ಇದು ಹಾಕುಟ್ಟ ಹೋಗ್ಬಿಟ್ಟ ಅಂತ ಹೇಳುವಂಥ ಮಾತುಗ ಮೈಸೂರು ಸಮಾಜ ಕಟ್ಟಕ್ಕೆ ಬಂದಿತ್ತು. ಅದರಲ್ಲಿ ಕೂಡ ಅವು ಕೂಡ ಅದರಲ್ಲಿ ಸಕ್ಸಸ್ ಆದ. ಅದೇ ರೀತಿ ನೀವು ಬಹಳ ನಾವು ಮಾಡಬೇಕಾಗ್ತದೆ. ಅರೆಭಾಷೆ ಗೌಡ್ರು ಇರ್ಬೋದು, ಗುರುಗೇಶ್ ಇರ್ಬೋದು, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತಗೊಂಡಾಗ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುವಂಥವ್ರು ನಾವು. ಇವತ್ತು ಸರ್ಕಾರ ಕೂಡ ಯಾವ ಸರ್ಕಾರನೂ ಕೂಡ ಮೈಕ್ರೋ ಇಂತಿರುವಂಥ ಯಾರು ಜನಾಂಗ ಇದ್ದಾರೆ ಅವರ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಒತ್ತು ಕೊಡುವಂಥ ಕೆಲಸದ ಮುಖಾಂತರ ಕೊಡೋ ಅಕಾಡೆಮಿ ಮತ್ತು ಗೌಡ ಅಕಾಡೆಮಿಯನ್ನು ಕೂಡ ಮಾಡಿದ್ದಾರೆ. ಆ ಸಂಪರ್ಕದಿಂದಾಗಿ ನಾನು ಈ ಗೌಡ ಸಮಾಜಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಸಂಘದಿಂದ ಸಮೇತ ಒಂದು ಆಶೀರ್ವಾದ